ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಚೇತನಗೌಡ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಸ್ಯಾಟರ್ಡೇ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಬೆಳಗ್ಗೆ ಅಲ್ಲ, ಮಧ್ಯಾಹ್ನ ಆಗೋಯ್ತು. 12 ಸಮಥಿಂಗ್ ಆಗಿದೆ ಇವಾಗ ಟೈಮು. ಬೆಳಗ್ಗೆ 11ಗೆ ಬಿಡಬೇಕು ಅಂದ್ಕೊಂಡು ಬಟ್ ಆಗಲಿಲ್ಲ. ಸೊ ಇವತ್ತು ಹೆಣ್ಣು ಗಂಡು ನಮ್ಮ ಮನೆಯಿಂದ ಗಂಡು ಮನೆಗೆ ಹೋಗ್ತಾ ಇದ್ದಾರೆ. ಸೊ 3 ಟೈಮ್ಸ್ಗಿಂತ ಅಲ್ಲಿಂದ ಇಲ್ಲಿ ಓಡಾಡಬೇಕಂತೆ. ಅದಕ್ಕೆ ಇವತ್ತು ಹೋಗಿ ಮತ್ತೆ ನಾಳೆ ಬರ್ತಾರೆ. ಮತ್ತು ನಾಳೆ ಮಂಡೇ ಮಾರ್ನಿಂಗ್ ಹೋಗ್ತಾರೆ. ಸೊ ಇವಾಗ ನಾನು, ನಮ್ಮ ಬಾವ ವರ್ಷ ಆ್ಯಂಡ್ ಗಗನ್ ಬಂದಿದ್ದಾನೆ, ನಮ್ಮ ಬಾವ ಅವ್ರ ಅಕ್ಕನ ಮಗ. ಸೊ ಇವಾಗ ಶ್ರೀಕಾಂತಣ್ಣ ಬರ್ತಾರೆ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ. ಆ್ಯಂಡ್ 5 ಜನ ಮನೆಗೆ ಹೋಗಬೇಕು. ನಮ್ಮ ದೊಡ್ಡಮ್ಮ ಮನೆಗೆ, ನಮ್ಮ ಚಿಕ್ಕಮ್ಮ ಮನೆಗೆ, ನಮ್ಮ ಅತ್ತಿಗೆ ಮನೆಗೆ ಆ್ಯಂಡ್ ನಮ್ಮ ಆಂಟಿ ಮನೆಗೆ. ಇಷ್ಟು ಜನ ಮನೆಗೆ ಹೋಗಿ ಆ್ಯಂಡ್ ನಮ್ಮ ಮನೆಗೆ 5 ಜನ ಮನೆ ಆಗುತ್ತೆ. ಹೋಗ್ಬಿಟ್ಟು ಕುಂಕುಮ ತೊಗೊಂಬರ್ಬೇಕು. ಸೊ ಬನ್ನಿ, ಇವಾಗ ನಮ್ಮ ಮನೇಲಿ ಪೂಜೆ ಮಾಡಿ ಟಿಫನ್ ಮಾಡಿಕೊಂಡು ಎಲ್ಲರ ಮನೆಗೆ ಹೋಗೋಣ. ಪೂಜೆ ಮುಗಿದಿದೆ. ಈ ಕಳಶ ನಾಳೆ ತೆಗಿಬೇಕಂತೆ. ಸೊ ಆ್ಯಂಡ್ ಇವತ್ತು ನಮ್ಮಮ್ಮ ಟಿಫನ್ ಮಾಡಿದ್ದಾರೆ. ಇಲ್ಲಿ ಮತ್ತೆ ಮದುವೆ ಹೆಣ್ಣು ಗಂಡು ಇದೇ ಔಟ್ಫಿಟ್ಟಲ್ಲಿ 3 ಡೇಸ್ ಓಡಾಡಬೇಕು ಅವರು. ಇವಾಗ ನಮ್ಮಮ್ಮ ಪಾಪ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಏನ್ಮ ಪಲಾವ್ ಮಾಡಿದ್ದಾರೆ. ಹೆಂಗೈತಮ್ಮ ಮದುವೆ ವೈಬು? ನಮ್ಮ ಮಮ್ಮಿ ಮುಖ ನೋಡಿ ಹೆಂಗೈತಿ, ಸುಸ್ತಾಗ್ಬಿಡ್ತಾ? ನೀವು ಕಾಣಿಸ್ತಾ ಇಲ್ಲ. ನಮ್ಮಮ್ಮ ಫಸ್ಟ್ ಟೈಮು ಪಲಾವ್ ಮಾಡಿಕೊಟ್ಟವ್ರೆ. ಅಂದರೆ ಏನೋ ಫಸ್ಟೆಲ್ಲ ವರ್ಷನೇ ಮಾಡ್ತಾಯಿದ್ದೆ ಮಮ್ಮಿ, ಅಡುಗೆ ಮನೆ ಕಡೆನೇ ಬರ್ತಾಯಿರಲಿಲ್ಲ. ಇವಾಗ ಇನ್ಮೇಲೆ ನಮ್ಮ ಮಮ್ಮಿನೇ ಗೈಸ್ ಅಡುಗೆ ಮಾಡೋದು, ನನ್ನ ಬಾಕ್ಸ್ಗೆಲ್ಲ ಮಾಡ್ಕೊಡೋದು. ತಾನೇ ಮಮ್ಮಿ? ತಾನೇ ಹೇಳಿ ಹ್ಞೂ ಅಂತ. ಹೆಂಗೈತೆ ಬಾಬಾ ನಮ್ಮ ಮಮ್ಮಿ ಮಾಡಿರೋ ಪಲಾವ್? ಆಫ್ಟರ್ ಇಯರ್ಸ್ ಮಾಡಿರೋದು ನಮ್ಮ ಮಮ್ಮಿ. ಎಷ್ಟು ವರ್ಷ ಮಾಡೋದು ನಮ್ಮ ಮಮ್ಮಿ, ಸಕ್ಕತ್ತಾಗೈತೆ. ಚಿಕ್ಕಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಚಿಕ್ಕಮ್ಮನಲ್ಲೂ ಇದೇ ಥರ ಅರ್ಶಿನ ಕುಂಕುಮ ಎಲ್ಲ ಕೊಡ್ತಾರೆ. ಸೊ ನಮ್ಮ ದೊಡ್ಡಮ್ಮ, ನಾನು, ಗಗನ್, ನಮ್ಮ ಬಾಬಾ ಎಷ್ಟು ಪೂಜೆ ಮಾಡ್ತಾರೆ. ನಮ್ಮ ಚಿಕ್ಕಮ್ಮ ಪೂಜೆ ಮಾಡ್ತವ್ರು ಅನಿಸ್ತೈತೆ. ನಮ್ಮ ಚಿಕ್ಕಮ್ಮ ಫುಲ್ ಸ್ನ್ಯಾಕ್ಸ್ ಎಲ್ಲ ಕೊಡ್ತೀವಿ. ಇವತ್ತು ನಮ್ಮ ಚಿಕ್ಕಮ್ಮ ಗಣೇಶ ಪೂಜೆ, ಬಟ್ ನಾವು ಇರೋದೇ ಇಲ್ಲ ಇಲ್ಲಿ. ನಮ್ಮ ಬಾಬಾ ಮನೆಗೆ ಹೋಗ್ತೇವೆ, ಮನೇಲೆಲ್ಲ ಪೂಜೆ. ಕೊಟ್ಬಿಡು, ಆಮೇಲೆ ಅವಳಿಸ್ಕೊಂಡು ನಮ್ಮ ದೊಡ್ಡಮ್ಮ ಹೇಳಿದ್ದು ಮುಗಿತು ಗೈಸ್. ಲಾಸ್ಟ್ ನಮ್ಮ ದೊಡ್ಡಮ್ಮ ಮನೆ. ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಕುಂಕುಮ ತೊಗೊಂಡು ಓಡಬೇಕು. 1:15 ಆ್ಯಕ್ಚುಲಿ ಇದ್ದೀವಿ, ಇವಾಗ 1:34 ಆಗಿಬಿಟ್ಟೈತೆ. ಬೇಗ ಹೋಗ್ಬೇಕಿತ್ತು ಬಟ್ ಲೇಟ್ ಆಗೋಯ್ತು. ಅಲ್ಲಿ ಹೋಗ್ತಾ ಇದ್ದೀವಿ. ಫೈನಲಿ ಬಂದ್ವಿ. ಅಣ್ಣ ಇವಾಗೂ ಡೆಕೋರೇಷನ್ ಮಾಡಬೇಕು ಕೇಳೋಣ. ಇವ್ರನ್ನ ಎಷ್ಟು ಟಾರ್ಚರ್ ಮಾಡೋಣ, ಡೆಕೋರೇಷನ್ ಬೇಕೇ ಬೇಕು ಅಂತ. ನಾನು ಸೀರೆ ಹಾಕೊಂಬಂದು ಡೆಕೋರೇಷನ್ ಮಾಡಿದ್ದೀನಿ ಗೈಸ್ ಇವ್ರಿಗೆಲ್ಲ. ಇವಾಗ ಮಾಡೋಣ. ಇನ್ನೂ ಸ್ಯಾಲ್ರಿನೇ ಕೊಟ್ಟಿಲ್ಲ ಗೈಸ್ ನಂದು. 1.5 ಲಕ್ಷ ಪೆಂಡಿಂಗ್ ಐತೆ. 1.5 ಲಕ್ಷ ಕೊಡ್ಬೇಕು ನನ್ಗವರು. ಚಂದು ಮದುವೆ ಕ್ಲಿಯರ್ ಮಾಡ್ಬಿಡ್ತೀನಿ. ಓ ಮದ್ವೆಗ ಇನ್ನೂ 3 ವರ್ಷ. ಏನು ಇವಾಗ ಆರತಿ ಮಾಡ್ತಾರಾ? ನಡಿ ಮಳ್ಳಕ್ಕಿ ಇಟ್ಕೊಂಡು ಹೋಗ್ಬೇಕೆ? ಇನ್ನೂ ಡಿಕೇಲ್ ಐತೆ. ಸೊ ಬಂದ್ವಿ. ಆ್ಯಂಡ್ ನಮ್ಮ ತಾತ ಇರ್ಕೋತೈತೆ ಪಾಪ, ಹುಷಾರಿಲ್ಲ ಗೈಸ್ ನಮ್ಮ ತಾತಗೆ. ಅದಕ್ಕೆ 10 ರೂಪಾಯಿ ಯಾಕೋ ಅಲ್ಲಿಂದ ಅಲ್ಲೇ ಬಿಟ್ಟರು. ನಾನು ಎತ್ಕೊಂಡ್ ಕೊಟ್ಟೆ. ಕೊಟ್ಟೆ ಬಂದಿದ್ರಿ ಅಲ್ಲಿ ಖಾಲಿ ಆಯ್ತು. ನನ್ನ ವಿಡಿಯೋ ಕಾಣಿಸ್ತಿಲ್ಲ. 10 ರೂಪಾಯಿ ನೋಟು ಚೇತು ಐತಲ್ಲ, ನಿನ್ ಕೈ ಕೊಟ್ಟ ಎತ್ಕ. ಅದು ನಾನೊಬ್ಳೆ ಜೋಪಾನ ಮಾಡ್ಕೊಂಡಿದ್ದೀನಿ ಅಕ್ಕ. ನೋಡಿ ಮತ್ತೆ ಎಲ್ಲ ಕಳ್ಕೊಂಬಂಬಿಟ್ಟವಳೆ ಮದ್ವೆ ಬರೋಕೆ. ತಗೊಂಡ್ಬಿಟ್ರೆ 100 ರೂಪಾಯಿ ಆಗ್ತವ್ರೆ. ಬಲಗಡೆ ಹೂವು ಕೊಟ್ಬಿಟ್ಟೈತೆ. ಸೊಸೆ ಬಂದ್ಬಿಟ್ರು ಇವಾಗ ಮನೆಗೆ. ನಿಮ್ಮ ಮನೆಗ ಇಲ್ಲ ನೋಡು ನಮ್ಮ ಚಿಕ್ಕ ಚುಮ್ಮಿ ಹೆಂಗೋಳೆ. ನೀನ್ ಬೇಡ ಹೋಗಿನ್ನ ಅಷ್ಟೇ. ಇನ್ನ 1 ವರ್ಷ ಇಲ್ಲ ಅಲ್ಲ, ಎಲ್ಲ ಇಲ್ಲೇ ಅತ್ತೆ ಹತ್ರನೇ. ನೈಲ್ ಪಾಲಿಶ್, ಲಿಪ್ಸ್ಟಿಕ್ ಎಲ್ಲ. ಪಾಪ ಗೈಸ್ ಹುಷಾರಿಲ್ಲ ಅವಳಿಗೆ, ಜ್ವರ ಬಂದ್ಬಿಟ್ಟೈತೆ ಮದುವೆ ಮುಗಿದ್ಮೇಲೆ. ಓಡಾಡಿ 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 ಬೀಜ ಮಾಮೂನ್ ಮದುವೆ ಮಾಡೋದು ಅಲ್ಲಮ್ಮ.
ಹ್ಞೂ ಏ ಹೌದು ಎಲ್ಲಿ ಮದ್ವೆನೇ ಆಗಿಲ್ಲ ಮಾಮನ ಮದ್ವೆ ಆದ ಬಂಗಾರಿ ನೀನು ಅತ್ತೆ ಮಾತ್ರ ಮದ್ವೆ ಆಗಿದ್ ನೀನ್ ಆಗಿಲ್ಲ ಮದ್ವೆ ಮದ್ವೆನೇ ಆಗಿಲ್ಲ ನಾನು ನೆನೆ ಅದೇ ಅಂತ ಹೇಳಮ್ಮ ನೆನ್ನೆ ಅದಮ್ಮ ಏನ್ ಜ್ವರ ಇಲ್ಲ ಇಕ್ಕವರೆಗೂ ಕಾಯ್ತಾ ಇದ್ರು ಗೈಸ ಬಣ್ಣ ಎತ್ಕೊಳಕ ಎರಡು ಒಂದೇ ಸರಿ ಫಸ್ಟ್ ಎತ್ಕೊಂಡ್ ತಕ್ಷಣ ರವೆ ಒಟ್ಟಿಗೆ ತಕ್ಕಂತ ಕೈ ಹಾಕ್ಬಿಟ್ರು ಅದು ಎಳ್ಳುಂಡ ತಾನೆ ಎಳ್ಳುಂಡನೆ ಅದು ಸಣ್ಣ ನಿಂಕ ಕೊಬ್ಬರಿ ಮಿಠಾಯಿ ಬೇಕಾ ಏನು ಎತ್ಕೊಂಡ್ ತಿನ್ನು ಮೈಸೂರು ಪಾಕ್ ಇನ್ಯಾವ್ದು ಬೇಕಮ್ಮ ಮೈಸೂರು ಪಾಕ್ ಬೇಕಾ ನಮ್ಮ ಮನೆಗೆಲ್ಲ ಪುಡಿ ಆಗ್ಬಿಟ್ಟಿದಲ್ಲ ಬಾವ ಇದು ಬಂಗಾರಿ ಅಲ್ಸ್ತಾ ಅಲ್ಲ ಎಷ್ಟು ತಟ್ಟೆಗೆ ದಿಕ್ಕಿದ್ವಿ ಎಲ್ಲ ಖಾಲಿ ಮಾಡ್ರಿ ಅಂತ ಒಂದ್ ತಟ್ಟೆನೂ ಖಾಲಿ ಮಾಡಿಲ್ಲ ಆ ತರ ನೀನೇ ಹೇಳ್ತೀಯಲ್ಲೇ ಲಂಚ್ ಟೈಮ್ ಗೈಸ್ ಇವಳು ದೊಡ್ಡಮ್ಮ ಆಗ್ಬಿಟ್ಲು ಗೈಸ್ ಇವಳು ದೊಡ್ಡಮ್ಮ ಆಗ್ಬೇಕಂತೆ ಅತ್ತೆ ದೊಡ್ಡಮ್ಮ ಅಮ್ಮ ಅದೇ ಅಮ್ಮ ದೊಡ್ಡಮ್ಮನೇ ಒಬ್ಬಟ್ಟು ಮೈ ಫೇವ್ರೆಟ್ ತುಪ್ಪದವ್ರು ಯಾರು ತುಪ್ಪ ಕಳಿಸಿ ಚುಂಬಿ ತುಪ್ಪ ಬೇಕಂತೆ ನಾನು ಬೇಡ ಅವ್ನ್ ಮೊದ್ಲಿಂಗ ಆಗಲ್ಲಂತೆ ಬಾಬಾ ರಾಜೀನಾಮೆ ಕೊಡ್ತಾನಂತ ಅವನು ಪಾಪ ಗೈಸ್ ಅವ್ನಿಗೆ ಏನೇನೋ ಟಾರ್ಚರ್ ಕೊಡ್ತಾರೆ ಮಾಮ ಹತ್ರ ಆಯ್ತು ಇವಾಗ ಅತ್ತೆ ಹತ್ರ ಬಂದ್ಬಿಟ್ಟೋಳೆ ನಮ್ಮ ಬಾವಲ್ ಇದಾಯ್ತು ಗೈಸ್ ಮಕ್ಕಳನ್ನೆಲ್ಲ ಇದೇ ತರ ಬೈಯಕ್ಸ್ತಾರೆ ನಮ್ಮ ಮನೇಲಿ ಆಯ್ತು ಇವಾಗ ಇಲ್ಲಿ ಹಾ ಎಲ್ಲರಿಗೂ ಬೈಯಕ್ಸದೆ ಫ್ಯೂಚರ್ ಗೈಸ್ ಹಿಂಗೆ ಆಗಲೇ ಕ್ಲಿಪ್ಪಿಂಗ್ ಮಿಸ್ ಆಗ್ಬಿಡ್ತು ನಮ್ಮ ಬಾಬಾ ಎತ್ತು ಕೊಡ್ತಾ ಇರೋದು ಹೆಂಗೈತೆ ನೋಡ್ರಿ ಎಲ್ಲ ಪಿಳ್ಳೆಗಳೇ ಇರೋದಿಲ್ಲಿ ನೋಡಿ ಗೈಸ್ ಅವರು ಫ್ಲವರ್ಸ್ ಫ್ರೆಶ್ ಇರಲಿ ಅಂತ ಹಂಗೆ ಮಾಡ್ತಾರೆ ಸ್ಪ್ರೇ ಹೊಡ್ಕೊಂಡು ನಮ್ಮ ಮನೇಲಿ ಅದೇನಿಲ್ಲ ಅದು ಒಣಗಿ ಹೊರಟೋಗೈತೇನೋ ಶ್ರೀಕಾಂತನ ಐಡಿಯಾ ಕೊಟ್ಟಿದ್ದು ಆ ಅಣ್ಣನೇ ಮಾಡಿರೋದು ಅದೆಲ್ಲ ಅದಕ್ಕೆ ಹೊಲ್ದಿರೋದು ಹೂವನ ನಮ್ಮ ಮನೇಲಿ ಅದೇನು ಎಲ್ಲ ಬಾಡೋಗಿದೆ ಆಲ್ರೆಡಿ ರಿಸೆಪ್ಷನ್ ತನಕ ಇರಲ್ಲ ಬುಧವಾರ ರಿಸೆಪ್ಷನ್ ಇರೋದು ಅಲ್ಲಿವರೆಗೂ ಇರಲ್ಲ ತಾನೆ ಯಾಕೆ ಮೇಡಮ್ಮ ಹಿಂಗಿದ್ಯಾ ನೋಡಿ ಗೈಸ್ ವರ್ಷಕ್ಕೆ ಮದುವೆ ಆಗೋಯ್ತು ಎಷ್ಟು ಬೇಗ ಆಗೋಯ್ತಲ್ಲ ನಿಂಗೆ ಅನಿಸ್ತಾ ಇಲ್ಲ ಏನು ಮದುವೆ ಆಗೈತಿ ಅನಿಸ್ತಾ ಇದೆ ತಾಲಿ ಹಾಕಿದ್ದೀನಿ ಕತ್ತಾಗ ಅಲ್ಲ ಅಣ್ಣ ತಾಲಿ ಹಾಕಿದ್ದೀನಿ ಅರ್ಶನ ಕುಂಕುಮ ಇಟ್ಕೊಂಡಿದ್ದೀನಿ ಹೂವು ಉಟ್ಕೊಂಡಿದ್ದೀನಿ ಎಂಗೇಜ್ಮೆಂಟ್ ಆದ್ಮೇಲೆ ಬೇಗ ಆಯ್ತು ಅನ್ಸಿಲ್ಲ ಏನ್ ಟವರ್ನ ನನ್ನ ಬ್ಲಾಗಲ್ಲಿ ಬರಕ್ಕೆ ಎಲ್ಲರೂ ಅಳ್ತಾರೆ ಗೈಸ್ ಅದೇನೋ ಬೇರೆ ಬ್ಲಾಗಲ್ಲಿ ಬರಕ್ಕೆ ಯಾಕನ್ನ ಅಳ್ಬೇಕು ಶಿವಶಂಕರನು ಅಷ್ಟೇ ಬ್ಲಾಗ್ ಆನ್ ಮಾಡಿದ್ರೆ ಬೇಡ ಬೇಡ ಅಂತಾರೆ ಬ್ಲಾಗ್ ಆನ್ ಮಾಡೋಕ್ಕಿಂತ ಮುಂಚೆ ಯಾಕಮ್ಮ ಮಾಡಿದ ಬ್ಲಾಗ್ಸು ಅಂತ ಹೇಳ್ತಾರೆ ಮಾತಾಡಿ ಯಾಕೆ ಸೈಲೆಂಟ್ ಆಗ್ಬಿಟ್ರಿ ಏನ್ ಮಾತಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ ಬೇರೆ ಟೈಮಲ್ಲಿ ಮಾತಾಡ್ತೀರಲ್ಲ ವಿಡಿಯೋ ಮುಂದೆ ಮಾತಾಡಲ್ಲ ಪಟ 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 ಅಂತ ಬಂದ್ಬಿಟ್ಟಿದೆ ಅದು ವಿಡಿಯೋ ಆನ್ ಮಾಡಿದ್ರೆ ಬರಲ್ಲ ಮಾತುಗಳು ಇಲ್ಲಿ ಟಿವಿ ಕನೆಕ್ಟ್ ಮಾಡ್ತಾರೆ ಫೋಟೋಸ್ ಎಲ್ಲ ನಾನು ಆದ್ರೆ ಕನೆಕ್ಟ್ ಆಗ್ತಾ ಇಲ್ಲ ಅದನ್ನ ಮಾಡ್ಕಮ್ಮ ಕನೆಕ್ಟ್ ಆಗ್ತಿಲ್ವಲ್ಲ ಅದನ್ನೇ ಮಾಡ್ತಾ ಇದೀನಿ ಯಾವಾಗಣ ಅದು ಕನೆಕ್ಟ್ ಆಗ್ತಿಲ್ಲ ನಮ್ ಈವಣ್ಣ ತೆಗ್ದಿರೋ ಫೋಟೋಸ್ ಎಲ್ಲಾನು ಫೋಟೋ ತೆಗಿಯಕ್ ಬರಲ್ಲ ಮುಸ್ತಫಾ ಗೈಸ್ ಏನಾದ್ರು ನನ್ ಫೋಟೋಸ್ ಚೆನ್ನಾಗಿಲ್ಲ ಅನ್ಬೇಕಲ್ಲ ಅಣ್ಣ ಹೇಳ್ತೀನಣ್ಣ ನೀನು ಒಂದು ಫೋಟೋ ಚೆನ್ನಾಗೈತ್ಮ ಒಂದನಾ ಮಿಕ್ಕಿದು ವರ್ಷದ ಒಂದು 5 ಫೋಟೋ ಚೆನ್ನಾಗೈತ್ಮ 500 ಎಷ್ಟು ನಡೆದು 500 520 ಫೋಟೋ ಅದ್ರಲ್ಲಿ ವರ್ಷದ 5 ನಂದೊಂದು ಆ ಫೋಟೋ ಇನ್ ಮಿಕ್ಕಿದೆಲ್ಲ ಏನಣ್ಣ ನಮ್ ನವೀನ್ ಒಂದು 100 ಫೋಟೋ ಚೆನ್ನಾಗೈತೆ ನೋಡೋಣ ಇರಿ ಗೈಸ್ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಬಾಯ್ಲಿ ಹೆಂಗ್ ಮಾಡ್ಕೊಂಡೆ ಇವಳೆ ಗೈಸ್ ಮಾಡ್ಕೊಂಡೆ ಏರ್ ಕಟ್ಟು ಹೆಂಗೆ ಮಾಡ್ಕೊಂಡೆ ನೋಡಿ ಹೆಂಗ್ ಮಾಡೋಣಬ್ಬ ಡಿಂಪಲ್ ರೋಣಿ ನಮಗೋಸ್ಕರ ಪೈನಾಪಲ್ ಕಟ್ ಮಾಡಿದ್ರು ಗೈಸ್ ನಾನು ಪೈನಾಪಲ್ ತುಂಬ ಇಷ್ಟ ಬಟ್ ಅದು ಕಟ್ ಮಾಡೋದು ಕಷ್ಟ ಗೈಸ್ ಅದು ತಿನ್ನಕ್ಕೆ ಈಸಿ ಕಟ್ ಮಾಡೋದು ಕಷ್ಟ ಅದೆಲ್ಲ ತೆಗೆಯೋದು ನೀವು ತಿನ್ನಮ್ಮ
ವೆಲ್ಕಮ್ ಬ್ಯಾಕ್ ಅಗೇನ್. ದಿಸ್ ಇಸ್ ದ ನೆಕ್ಸ್ಟ್ ಡೇ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಆ್ಯಂಡ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟುಡೇ ನಾವು ವಾಪಸ್ ಹೋಗೋ ದಿನ. ಇವತ್ತು ಮತ್ತೆ ನಮ್ಮ ಮನೆಗೆ ಹೋಗ್ತೀವಿ. ನಮ್ಮ ಮಮ್ಮಿ ಡ್ಯಾಡಿ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ, ನನ್ನೆಲ್ಲ ವರ್ಷದ ಮತ್ತು ನಮ್ಮ ಭಾವನ. ಮತ್ತು ಇವತ್ತು ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ರಿಟರ್ನ್ ಆಗಿಬಿಡ್ತಾರೆ ಅವರು. ನಾಳೆ ಅವರು ಗಣೇಶ ಹಬ್ಬ ಮಾಡ್ತಾರೆ ಸೋಮವಾರ. ಯಾವ ಡೇ ಆದರೂ ಬಿಡಲಿ, ಸೋಮವಾರನೇ ಅವ್ರು ಗಣೇಶ ಹಬ್ಬ ಮಾಡೋದು. ಸೊ ವರ್ಷದ್ದು ಫಸ್ಟ್ ಹಬ್ಬ. ಆ್ಯಂಡ್ ಗೈಸ್ ನಂಗೆ ನಾಳೆ ಕಾಲೇಜ್ ಐತೆ, ನಾನು ಹೋಗಲೇಬೇಕು. ಅದಕ್ಕೆ ಇವತ್ತು ನಾನು ಹೋಗ್ತೀನಿ. ಆ್ಯಂಡ್ ಇವತ್ತು ಫಸ್ಟ್ ಡೇ ವರ್ಷ ಅವ್ರ ಮನೆಯಲ್ಲಿ ಅಡುಗೆ ಮಾಡ್ತಾವಳೆ, ಅವ್ರ ಗಂಡ ಮನೆಯಲ್ಲಿ. ಫ್ರೆಶ್ ಅಪ್ ಆಗಿ ಟೊಮೆಟೊ ಬಾತ್ ತಲ ಅಂತ ಇದೆ. ವರ್ಷ ಹೆಂಗೈತೆ ಎಕ್ಸ್ಪೀರಿಯನ್ಸ್ ಫಸ್ಟ್ ಡೇ ಅಡುಗೆ ಮಾಡ್ತಿದ್ವಿ? ನಾನು ಫಸ್ಟೇ ಅಡುಗೆ ಮಾಡ್ತೀವಿ. ಇಲ್ಲಿ ಇಲ್ಲ ಮೂರು ಅಡಿ ಅವಳು, ನಮ್ಮ ಸ್ಟವ್ 6 ಅಡಿ. ಕಾಲು ಎತ್ತಾಳೆ ಗೈಸ್ ಇವಳು. ಸ್ಟೂಲ್ ಎತ್ಕೊಂಬರಕ್ಕೆ ಹೇಳಿದೀನಿ ಗೈಸ್. ಶ್ರೀಕಾಂತ್ ಅಣ್ಣ ಹೇಳಿ ಅಣ್ಣ ನೀವು ಮುಚ್ಚಿಕೊಂಡಿರೋದಾ? ನಾನು ಏನೋ ಅನ್ಕೊಂಡ್ರೆ ಏನು ಅಷ್ಟು ಝೂಮ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ? ವಾಶ್ ಮಾಡ್ಬೇಕಾ? ಎಷ್ಟು ಹೆಲ್ಪ್ ಮಾಡ್ತಾವ ನೋಡಿ ಗೈಸ್. ತಂಗಿಗೋಸ್ಕರ ಮದುವೆ ಆಗೋದು ಹೊಸ್ತಾಗಿ. ಬೇಗ ಬಂದಿದ್ರೆ ಶ್ರೀಕಾಂತ್ ಅಣ್ಣ ನೀವೇ ಮಾಡ್ಬೋದಾಗಿತ್ತಾ ಅಡುಗೆ ಎಲ್ಲ? ನಿಮ್ಮ ಕೈ ರುಚಿ ತಿನ್ಬೋದಿತ್ತಾ? ನೀವು ಸ್ವೀಟ್ ಪೊಂಗಲ್ ಮಾಡಿ, ವರ್ಷ ಟೊಮೆಟೊ ಬಾತ್ ಮಾಡ್ತಾರೆ. ಅದು ತಳ ಅಂತಿದೆ ಸದ್ಯಕ್ಕೆ ಶಿಫ್ಟ್ ಮಾಡ್ತಾರೆ, ಆ ತಳ ಕಮ್ಮಿ ಇತ್ತು. ಅದು ಸುಮ್ಮನೆ ಆಫ್ ಮಾಡೆ ಸೌಂಡು. ಇನ್ನ ಗೈಸ್ ಎಷ್ಟು ಸರಿ ಫೋನ್ ಮಾಡಿದ್ಯಾ? 13 ಸರಿ ಫೋನ್ ಮಾಡೋರೆ. ನಾವು ಬಂದಿದ್ದೆ ಸಾಯಂಕಾಲ ನೆನೆ ಇಲ್ಗ, ಅಷ್ಟು ಸರಿ ಫೋನ್ ಮಾಡಿದ್ಯಾ? ಏನದು? ಮಗಳಿಗೋಸ್ಕರ ಹೂವು ತಂದೋರೆ. ಇದೇನು ಹೂವು? ಮಗಳನ್ನ ಕರ್ಕೊಂಡು ಹೋಗಕ್ಕ ಬಂದ್ರು ಇಬ್ರು. ಗೈಸ್ ಇವಾಗ ಇಲ್ಲಿಂದ ಹೋಗೋ ಟೈಮ್. ಸೊ ಇವಾಗ ವರ್ಷ ಮತ್ತೆ ಅದೇ ಸೀರೆ ಉಡಿಸ್ಬೇಕು ಗೈಸ್. ಆ ಸೀರೆ ಎಲ್ಲ ಗಲೀಜ್ ಆಗ್ಬಿಟ್ಟೆ. ಡ್ರೈ ಕ್ಲೀನು 1 ಮಂತ್ ಆದಮೇಲೆ ಕೊಡಬೇಕಂತೆ. ಸೊ ಇವಾಗ ಅದೇ ಸೀರೆನ ಮತ್ತೆ ರೆಡಿ ಮಾಡಿ ಅವಳನ್ನ ನಾನು ಫ್ರೆಶ್ ಅಪ್ ಆಗಬೇಕು. ಇಲ್ಲಿಂದ ಹೊಳ್ತೀವಿ. ಆ್ಯಂಡ್ ಅವ್ರು 4 o'clock ಅಷ್ಟರಲ್ಲಿ ಮತ್ತೆ ಇಲ್ಲಿ ರಿಟರ್ನ್ ಆಗಬೇಕು. ಅಷ್ಟರಲ್ಲಿ 3 ಸರಿ ಹೋಗಿ ಬರೋದು ಆಗ್ಬಿಡ್ತೈತೆ. ನಾಳೆ ಅವ್ರದ್ದು ಹಬ್ಬ, ಫಸ್ಟ್ ಹಬ್ಬ ವರ್ಷದ್ದು ಗಣೇಶ ಹಬ್ಬ ಫಸ್ಟು. ಸೊ ಇವಾಗ ಬೇಗ ರೆಡಿ ಆಗೋಣ. ಫೈನಲಿ ರೆಡಿ ಆಗಿದ್ದಾಯಿತು. ಆ್ಯಂಡ್ ಇಲ್ಲಿ ಪ್ಯಾಕ್ ಎಲ್ಲ ಮಾಡಿದಾಯಿತು ಸೂಟ್ ಕೇಸ್ನು. ಇವಾಗ ಇದು ತೊಗೊಂಡು ಹೋಗಬೇಕು. ಇವಾಗ 5 ಜನ ಮನೆಗೆ ಹೋಗ್ಬಿಟ್ಟು ಕುಂಕುಮ ತೊಗೊಂಡು ನಮ್ಮ ಮನೆಗೆ ವಾಪಸ್ ಹೋಗ್ತೀವಿ. ಆ್ಯಂಡ್ 4 ಅಷ್ಟರಲ್ಲಿ ಮತ್ತೆ ನಾವು ವರ್ಷ ಅವರು ಇಲ್ಲಿಗೆ ರಿಟರ್ನ್ ಆಗಬೇಕಂತ. ಸೊ ಇವಾಗ ಹೋಗಿ 12ಗೆ ನಾವು ಇಲ್ಲಿ ಬಿಡ್ತೀವಿ. 12:30 ಅಷ್ಟರಲ್ಲಿ ನಾವು ಇಲ್ಲಿ ಬಿಟ್ಟಿರಬೇಕು. ಅದಾದಮೇಲೆ ನೆಕ್ಸ್ಟು ಅಲ್ಲಿಂದ ಇಲ್ಲಿಗೆ 4 ಅಷ್ಟರಲ್ಲಿ ವಾಪಸ್ ಬಂದಿರಬೇಕು ಅವರು. ಬೇಗ ಹೋಗೋಣ. ಸುನಿ ಮಾಮ ಮನೆಗೆ ಬಂದಿದ್ವಿ. ಎಷ್ಟು ಮನೆ ಗೊತ್ತಾ? ನಮ್ಮ ಮನೆ ಹತ್ರ ಎಲ್ಲ 5 ಮನೆಗೆ ಹೋಗಿದ್ವಿ. ಇಲ್ಲಿ ಇನ್ನೂ ಎಷ್ಟೊಂದು ಮನೆಗೆ ಹೋಗ್ಬೇಕಂತೆ. ನಡ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಮನೆಗೆ ಬನ್ನಿ, ನಮ್ಮ ಮನೆಗೆ ಬನ್ನಿ, ನಮ್ಮ ಮನೆಗೆ ಬನ್ನಿ ಅಂತ ಅವ್ರಿಗೆ ತುಂಬ ದೊಡ್ಡಕ್ಕೆ. ಇವಾಗ ಇನ್ನೂ ಎಷ್ಟು ಮನೆಗೆ ಹೋಗ್ಬೇಕು ನೋಡ್ರಿ ಒಳಗಡೆ. ಎಲ್ಲ ಮನೆಗಳಿಗೆ ಹೋಗಿ ನಮ್ಮ ಮನೆಗೆ ವಾಪಸ್ ಹೋಗೋದು. ಏನು ಒಬ್ಬರು ತಿನ್ಸ್ತಾ ಇರೋ? ಒಬ್ರನ್ನ ಮಾಡ್ಕೊಂಡ್ರೆ ಅಂದಿರ ಕೇಳಿಲ್ಲ ಅವರು. ಒಬ್ರು ಮಾಡ್ಕೊಂಡಿಲ್ಲ. 7 ಗಣಕ್ಕೆ ಮಾಮೂಲಿ ಇಷ್ಟ ಜನ. ನಮ್ಮ ಭಾವನ ಕಾರ್ದವರು ಇವತ್ತೊಂದು ಸತಿ ತಿನ್ಬಿಡ್ರಿ, ಇನ್ಮೇಲೆ ಖಾರ ಸ್ವೀಟ್ ಇಲ್ಲ. ಮಕ್ಕಳು ಇಲ್ಲಿ ಬಂದು ಎಲ್ಲಾರ್ಗೆ ಆಗ್ತಾ ಇತ್ತು ಊಟ ತಿನ್ನ ಏನು ಇಲ್ಲ. ಬಾಬಾ ಬೈರಿ ಬಾಬಾ, ನಮ್ಗೆಲ್ಲ ಬೈತಾರೆ. ಎಲ್ಲಾರ್ಗೆ ಹಾಕರಿ ನೋಡು, ನಿಮ್ಮ ಫ್ರೆಂಡ್ ಆಗ್ತಾವ್ರೆ. ಇಲ್ಲಿ ಎಲ್ಲಾರ್ಗೆ ಹಾಕೊಂತವ್ರು ನೋಡಮ್ಮ. ನೋಡಿ ಅಲ್ಲಿ ಎಲ್ಲರಿಗೆ ಇನ್ನೋನೆ ಮೊದ್ಲಿಂಗ ಇಟ್ಕೊಂಡು
ನಾನು ವಿಡಿಯೋ ಆನ್ ಮಾಡಿದ್ರೆ ಓಡೋಗ್ತಾರೆ ಅಲ್ಲ, ಅದು ಏನೋ ಗೊತ್ತಿಲ್ಲಪ್ಪ. ಗೈಸ್ ಚುಮ್ಮಿಕಾ ಅತ್ತೆ ಮನೆಕ ಚುಮ್ಮಿಗೆ ನಮ್ಮ ಮನೆಗೆ ಬರೋಕ್ಕೆ ಇಷ್ಟ ಆಗೈತೆ. ಅವ್ರ ಮಮ್ಮಿ ಕಲಿಸ್ತಾ ಇಲ್ಲ, ಹುಷಾರಿಲ್ಲ ಅವಳಿಗೆ. ಸಾಯಂಕಾಲ ರಿಟರ್ನ್ ಆಗಿಬಿಡ್ತಾರೆ 4 ಅಷ್ಟರೆಲ್ಲ. ಕಲಿಸಿ ಅಂತ ಹೇಳ್ತಾ ಇದ್ದೀನಿ. ಇವಳಿಗೆ ಇಷ್ಟ ಬರೋಕ್ಕೆ, ನಾನು ಬಿಟ್ಟು ಹೋಗ್ತಾಯಿಲ್ಲ, ಎಲ್ಲಿ ಬಿಟ್ಟೋಗ್ಬಿಡ್ತೀವಿ ಅಂತ. ಅರೆ ಅವಳು ಹುಷಾರಿಲ್ಲ, ಸಿರಪ್ಸ್ ಎಲ್ಲ ಹಾಕ್ಬೇಕಂತೆ, ಟ್ಯಾಬ್ಲೆಟ್ ಮೆಡಿಸಿನ್ಸ್ ಕೊಡಬೇಕಂತೆ. ಅದಕ್ಕೆ ಬೇಡ ಅಂತವ್ರಿ. ಗೊತ್ತಾ ಅತ್ತೆ ಮನೆಗ ನಾನು ವೀಡಿಯೋ ಆನ್ ಮಾಡಿದ್ರೆ ಮಾತಾಡೋದು ಎಷ್ಟು ಒಟ ಅಂತಾಳೆ ಅಂದರೆ ನೈಟ್ ನಿದ್ದೆ ಮಾಡೋಕೆ ಬಿಟ್ಟಿಲ್ಲ ನನಗೆ, ಅಷ್ಟು ಕಾಟ ಕೊಟ್ಟವಳೆ. ಇವಾಗ ಇನ್ನೂ 5 ಮನೆ ಇದೆ ಗೈಸ್, ಮುಗಿಸ್ಕೊಂಡು ಹೋಗೋದೆ. ನಡ್ಕೊಂಡು ಎಲ್ಲ ಮನೆಗೆ ಹೋಗ್ತಾ ಇದ್ದೀವಿ. ಎಷ್ಟೋ ಮನೆ ಇಸ್ಕೊಂಡು ಹೋಗೋದು. ಎಲ್ಲಪ್ಪ ಅವ ರೋಡಾಗೂ ಬಿಡಬೇಡ ಬಾಬಾ, ಅವ್ನು ಹತ್ಕೊಂಡ್ಬಿಡ್ತಾನೆ ಇವಾಗ. ಅವನು ಎಷ್ಟು ಭಯ. ಊರಾಗಿರೋರೆಲ್ಲ ಭಯ ಪಡ್ತಾರೆ. ನಮ್ಮ ಭಾವನ ಅಷ್ಟು ಭಯ ಹಾಕ್ಸ್ಬಿಟ್ಟವ್ರೆ. ಒಯ್ಯಲ್ಲ ಅಂತೀನಿ ನಾನು, ಅವ್ರ ಲ್ಯಾಂಗ್ವೇಜ್ ಮಾತಾಡ್ತಾ ಇದೀನಿ. ಒಡೆಯಲ್ಲ ಗೈಸ್, ಸುಮ್ಮನೆ ಬಾಯಲ್ಲಿ ಗದ್ರಿದ್ರೆ ಸಾಕು ಎಲ್ಲರೂ ಎಲ್ಲ ಭಯ ಪಟ್ಬಿಡ್ತಾರೆ. ಲಾಸ್ಟ್ ಗೈಸ್ ನಮ್ಮ ಅತ್ತೆ ಮನೆ. ಇನ್ನು ನಮ್ಮ ಅತ್ತೆ 3 ಜನ ಅತ್ತೆ ಮನೆಗಳಿಗೆ ಹೋಗ್ಬಿಟ್ರೆ ಮುಗಿತು. ಇಲ್ಲ ಪಕ್ಕ ನಮ್ಮ ಅತ್ತೆ ಮನೆ ಇರೋದು. ಹೋಗ್ಬಿಟ್ರೆ 11 ಮನೆ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಡೈರೆಕ್ಟ್ ನಮ್ಮ ಮನೆಗೆ ಹೋಗ್ತೀವಿ. ಅದೇ 11 ಮನೆ. 11 ಅಂದ್ರೆ 11 ನಿಮ್ಮ ಮಾಮ ಸ್ಟ್ಯಾಚುಸ್ ಕಾಣಿಸಿಲ್ಲ. ನಾನು ತಿಂದ್ರಿ ನಮ್ಮ ಬಾಬಾ ಹೆಸರು ಮಾಡ್ಕೊಂಡು ವಿಡಿಯೋದು ಚೆನ್ನಾಗಿ ಕಾಣಿಸ್ಲಿ ಅಂತ. ಎಲ್ಲರೂ ಅದಕ್ಕೆ ಮಾವ ಮಾಡ್ತಾ ಇದ್ದೀನಿ. ಬಾಬಾ ಮಾವ ಇವರು ಸೆಕೆಂಡ್ ಮಾವನ ಮಕ್ಕಳು. ಹೇಳಿ ಇವಾಗ ಹೇಳು. ನಮ್ಮ ಮಾವ ಏನೋ ಹೇಳ್ತಾ ಇದ್ರು, ವಿಡಿಯೋ ಆನ್ ಮಾಡಿದ್ರೆ ಹೇಳಲ್ಲ. ಹೇಳಿ ಮಾವ, ಧೈರ್ಯ ಇದ್ರೆ ಹೇಳಿ ಇವಾಗ. ಅಲ್ಲ ನಿನ್ನಲ್ಲ ಅಂತ ಇದೀವಿ. ಹೊಸ ಮದ್ವೆ ಹೆಣ್ಣು ಗಂಡಂತೆ, ನಾನು ಹೋಗ್ಬೇಕಂತೆ. ಅದಕ್ಕೆ ಹೇಳ್ತಾ ಇದೀನಿ ಇವಾಗ ಹೇಳು ಅಂತ. ಇವಾಗ ಹೇಳಲ್ಲ. ಕುಡಿದ್ರಲ್ಲ ಮಗನೇ ಕುಡ್ದಿದ್ದು, ನಿನ್ ಸೊಸೆ ಕುಡ್ದಿಲ್ಲ, ಮಗನೇ ಕುಡ್ದಿದ್ದು. ಏನ್ ವರ್ಷ ಎಷ್ಟು ಬೇಗ ಎಲ್ಲ ಕಲ್ಕೊಂಬಿಟ್ಟಿದ್ಯಾ, ಎಲ್ಲರಿಗೂ ಹೇಳ್ಕೊಡತ್ತಾರ. ನಮ್ಮ ಮಾವನ್ ತಗೊಂಡು ವಿಡಿಯೋಗೆ ಹೆಂಗ ಪೋಸ್ ಕೊಡ್ತಾವ್ರೆ. ಎಮೋಷನಲ್. ಅಳು ಬರ್ತೈತೆ. ಆ್ಯಂಡ್ ಗೈಸ್ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆ್ಯಂಡ್ ಅಡುಗೆ ಮಾಡಿ ಊಟ ಮಾಡಿ ಆ್ಯಂಡ್ ಎಲ್ಲರೂ ಹೊರಟ್ರು. ಇವಾಗ ಮಮ್ಮಿ ಅವ್ರ ಜೊತೆ ಹೋಗಿದ್ದಾರೆ. ನಾನು ಹೋಗೋದಕ್ಕಾಗಿಲ್ಲ ಬಿಕಾಸ್ ನಾಳೆ ನನ್ನ ಕಾಲೇಜ್ ಇದೆ. ಸೊ ಕಾಲೇಜಿಂದ ಡೈರೆಕ್ಟ್ ಹೋಗೋಣ ಅಂದ್ಕೊಂಡಿದ್ದೀನಿ. ವರ್ಷಗೆ ಫಸ್ಟು ಗಣೇಶ ಹಬ್ಬ. ಅವ್ರು ಎವ್ರಿ ಟೈಮ್ ಯಾವ ಡೇ ಬಿದ್ದರೂ ಮಂಡೇನೇ ಮಾಡೋದು ಗಣೇಶ ಹಬ್ಬನ, ಅದಕ್ಕೋಸ್ಕರ ಅವ್ರು ನಾಳೆ ಮಾಡ್ತಾರೆ. ಇವಾಗ ನಾನು ನಮ್ಮ ಸಿಂಹ ಮಗು ಇಬ್ಬರೇ ಇದ್ದೀವಿ ಮನೆಯಲ್ಲಿ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫುಲ್ ಮನೆ ಕ್ಲೀನ್ ಮಾಡಬೇಕು. ಅವರು ಹೋಗೋವರೆಗೂ ನಮ್ಮ ಮನೆ ಕ್ಲೀನ್ ಮಾಡೋಂಗಿಲ್ಲ, ಅದಕ್ಕೋಸ್ಕರ ಸುಮ್ಮನೆ ಕೂತಿದ್ದೀನಿ. ಇವಾಗ ಊಟ ಆಯಿತು. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮೀಟ್ ಆನ್ ಅದರ್ ಇಂಟ್ರೆಸ್ಟಿಂಗ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು ಫಾರ್ ವಾಚಿಂಗ್.